ಕರ್ನಾಟಕದಲ್ಲಿ ಒಂದು ದೇವಸ್ಥಾನವಿದೆ. ಅಲ್ಲಿ ಹನುಮಂತನು ತನ್ನ ಬಾಲವನ್ನು ಬಳಸಿ ದೇವಿಯ ಕಳೆದು ಹೋದ ಅಮೂಲ್ಯವಾದ ಆಭರಣವನ್ನು ಹುಡುಕಿಕೊಟ್ಟಿದ್ದನು. ಮುತ್ತತ್ತಿಯ ಶ್ರೀ ಮುತ್ತೆತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ನಿಮಗೆ ಸ್ವಾಗತ. ಇತಿಹಾಸದ ಪ್ರಕಾರ ಲಂಕೆಯಿಂದ ಹಿಂದಿರುಗುವಾಗ ಸೀತಾಮಾತೆಯು ತನ್ನ ನೆಚ್ಚಿನ ಮುತ್ತಿನ ಮೂಗುತಿಯನ್ನು ಕಾವೇರಿ ನದಿಗೆ ಬೀಳಿಸಿಕೊಂಡರಂತೆ. ದುಃಖಿತಳಾದ ಸೀತೆಯನ್ನು ಸಮಾಧಾನಪಡಿಸಲು ವೀರ ಹನುಮಂತನು ತನ್ನ ಶಕ್ತಿಯುತವಾದ ಬಾಲವನ್ನು ಆಳವಾದ ಅಪಾಯಕಾರಿ ನೀರಿನಲ್ಲಿ ಬಿಟ್ಟು ನದಿಯ ತಳವನ್ನು ಜಾಲಾಡಿ ಕೊನೆಗೂ ಆ ಮುತ್ತನ್ನು ಹೊರಗೆ ತೆಗೆದನು. ಇದರಿಂದ ಅತ್ಯಂತ ಹರ್ಷಗೊಂಡ ಸೀತಾಮಾತೆಯು ಆಂಜನೇಯನನ್ನು ಮುತ್ತೆತ್ತರಾಯ ಅಂದ್ರೆ ಮುತ್ತನ್ನು ಎತ್ತಿದ ರಾಜ ಎಂದು ಹರಸಿದಳು. ಕಾಲಾನಂತರದಲ್ಲಿ ಇದೇ ಕಾರಣಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಮುತ್ತತ್ತಿ ಎಂಬ ಹೆಸರು ಬಂದಿತು. ಮಂಡ್ಯದ ಕಾವೇರಿ ವನ್ಯಜೀವಿ ಧಾಮದ ದಟ್ಟ ಹಸಿರಿನ ನಡುವೆ ಅಡಗಿರುವ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಜೀವನದ ಎಲ್ಲಾ ಕಷ್ಟಗಳು ತಕ್ಷಣ ದೂರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಒಂದು ಆಸಕ್ತಿದಾಯಕ ವಿಷಯ ಗೊತ್ತಾ? ಕನ್ನಡದ ಅಪ್ರತಿಮ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಾಲ್ಯದಲ್ಲಿ ಇದೇ ದೇವರ ಹೆಸರನ್ನಿಟ್ಟು ಮುತ್ತುರಾಜ ಎಂದು ನಾಮಕರಣ ಮಾಡಲಾಗಿತ್ತು. ಧನ್ಯವಾದಗಳು.